ಮಾಡಿ ವರ್ಗಾಯಿಸಿದ್ರೆ ತಂದುಗಟ್ಟೆ ಕೊಡ್ತೀನಿ, ಬಟ್ ಕೊಟ್ಟು ಉಪಯೋಗ ಬರಲ್ಲ. ನನಗಾಗಲೇ 2009ರಿಂದ 13 ಸರ್ಕಾರದಲ್ಲಿ ಹೋರಾಟ ಮಾಡ್ತಾರೆ, ಎಂತೆಂಥ ದಾಖಲೆ ಕೊಟ್ಟೆ, ಏನಾದರೂ ಅದಕ್ಕೆ ತಾರ್ಕಿಕೆಟ್ ತಗೊಂಡೋಗ್ತಾಯಿದ್ದೆ. ಇದು ನನಗಾಗಿರೋ ಅನುಭವ. ಇದರಿಂದ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೆ ರೈತರು ಉಪಯೋಗ ಮಾಡ್ಕೋಬೇಕು. ನಾನೀಗ ಅಯ್ಯೋ ನನ್ನ ಭೂಮಿ ಲಪ್ಟಾಯಿಸ್ತಾವ್ರಪ್ಪ, ಬನ್ನಿ ನನ್ನ ಬೆಳೆಸಿದವರು ಅಂತೇಳಿ ಜನ ಕರ್ಕೊಂಡು ನಿಲ್ಲಿಸ್ಕೊಂಡು ನಾವತ್ತು ತಂದಿರಲ್ಲ 5-6 JCBಗಳು ಗೊತ್ತಾಗ್ತದೆ. ಇವ್ರಿಗೆ ಇವ್ರಿಗೂ ನಮಗಿರೋ ವ್ಯತ್ಯಾಸ ಇದೆ. ಕೆಲವರು ದುಡ್ಡು ಇದೆ, ಕೊಂಡ್ಕೊಳ್ತಾರೆ, ಬೇಕಾದ ಸಂಸ್ಥೆ, ಅದ್ರಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಿದ್ದಾರೆ. ಅದರಿಂದ ಇವತ್ತು ಈ ಜಿಲ್ಲೆಯ ಸಮಸ್ಯೆಗೆ, ಈ ಜಿಲ್ಲೆಯ ರೈತರ ಜೊತೆ ಇಲ್ಲದ ದೇವರ ಕಲ್ಲು, ಮಣ್ಣುಗಳ ಗುಡಿಯೊಳಗೆ ಇರುವ ಪ್ರೀತಿ ಸ್ನೇಹಗಳ ನಮ್ಮೊಳಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರು ಒಬ್ಬ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದಂಥ ವ್ಯಕ್ತಿಗಳು, ರಾಷ್ಟ್ರಕವಿಗಳು, ಖ್ಯಾತ ಕವಿಗಳಾಗಿರ್ತಕ್ಕಂಥ GS ಶಿವರುದ್ರಪ್ಪನವರು. ಅವರು ಈ ಒಂದು ಸಂದೇಶವನ್ನು ಎಲ್ಲ ಧರ್ಮಗಳು ಇದರಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಅದನ್ನ ಪಾಲಿಸ್ತಾ ಇದ್ದಾರೆ. ಹಾಗೇನೆ ಎಲ್ಲ ಜನರು ಕೂಡ ಅದನ್ನ ಅನುಸರಿಸ್ತಾ ಇದ್ದಾರೆ. ಅದು ಅನಿವಾರ್ಯವೂ ಸಹ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜನ ಸಮೂಹ ಏನಾಗ್ತಾ ಇದೆ ಅಂತಂದ್ರೆ, ಗುಡಿ, ಚರ್ಚು, ಮಸೀದಿಗಳನ್ನ ಕಟ್ಟಲು ತಾಮುಂದು ನಾಮುಂದು ಅಂತ ಹೇಳ್ಬಿಟ್ಟು ಬಹಳ ಸ್ಪರ್ಧಾತ್ಮಕವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಶಿವರುದ್ರಪ್ಪ ಅವರ ಪ್ರಕಾರ